ವಾಟದ ಹೊಸಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಗೌರಿಬಿದನೂರಿನಲ್ಲಿ ಇಂದು ಭುಗಿಲೇಳಲಿರುವ ರೈತರ ಕಿಚ್ಚು. ವಿರೋಧದ ನಡುವೆಯೂ ಶಂಕುಸ್ಥಾಪನೆಗೆ ಮುಂದಾಗಿದ್ದಾರೆ ಶಾಸಕ ಪುಟ್ಟಸ್ವಾಮಿಗೌಡ. ಗೌರಿಬಿದನೂರಿಗೆ ವಾಟದ ಹೊಸಳ್ಳಿ ಕೆರೆ ನೀರನ್ನು ಹರಿಸುವುದಕ್ಕೆ ಇಂದು ಶಂಕುಸ್ಥಾಪನೆಗೆ ಆಗಮಿಸಲಿದ್ದಾರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್. ಗೌರಿಬಿದನೂರು ಹೊರವಲಯದ ಗೋಟಕಣಾಪುರದ ಬಳಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಿರೋಧದ ನಡುವೆಯೂ ಶಂಕುಸ್ಥಾಪನೆಗೆ ಮುಂದಾಗಿದ್ದಾರೆ. ಗೌರಿಬಿದನೂರಿಗೆ ವಾಟದ ಹೊಸಳ್ಳಿ ಕೆರೆ ನೀರನ್ನು ಹರಿಸುವುದಕ್ಕೆ ಇಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಶಂಕುಸ್ಥಾಪನೆಗೆ ಆಗಮಿಸಲಿದ್ದಾರೆ ಸಚಿವ ಬೈರತಿ ಸುರೇಶ್. ಗೌರಿಬಿದನೂರು ಹೊರವಲಯದ ಗೋಟಕಣಾಪುರದ ಬಳಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಗರಗೆರೆ ಹೋಬಳಿಯ 10 ಹಳ್ಳಿಗಳ ಜೀವನಾಡಿಯಾಗಿರುವಂತಹ ವಾಟದ ಹೊಸಳ್ಳಿ ಕೆರೆ, ಆ ಭಾಗದ 10 ಹಳ್ಳಿಗಳಿಗೆ ವಾಟದ ಹೊಸಳ್ಳಿ ಕೆರೆ ಜೀವನಾಡಿ. ಅಲ್ಲಿಯ ನೀರೇ ಎಲ್ಲರಿಗೂ ಕೂಡ ಒಂದು ಮೂಲ, ನೀರಿನ ಜಲಮೂಲ ಅದೇ ಆಗಿರುತ್ತೆ. ಸಚಿವರ ಕಾರ್ಯಕ್ರಮದ ವಿರುದ್ಧ ಕಪ್ಪು ಪಟ್ಟಿ ತೊಟ್ಟು ಪ್ರತಿಭಟನೆ ನಡೆಸುವುದಕ್ಕೆ ರೈತರು ಮುಂದಾಗಿದ್ದಾರೆ. ಇಂದು ರೈತರ ಹೋರಾಟ ತೀವ್ರಗೊಳ್ಳುತ್ತೆ. ಹಲವು ತಿಂಗಳುಗಳಿಂದ ನೀರಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸುತ್ತಮುತ್ತಲ 10 ಹಳ್ಳಿಗಳ ರೈತರು. ಶಾಸಕ ಪುಟ್ಟಸ್ವಾಮಿಗೌಡ ನಡೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಶಾಸಕ ಪುಟ್ಟಸ್ವಾಮಿಗೌಡ ನಡೆ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರೈತರು. ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕೆರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲಮೂಲ ಆಗಿರುವಂತದ್ದು. ಎಲ್ಲಿವರೆಗೂ ಹೋರಾಟ, ಎಲ್ಲರೂ ಏನು ತಮ್ಮ ಸಾಲ ಕೊಟ್ಟಿದ್ವಲ್ಲ, ಸಾಲವನ್ನು ಅರ್ಥದಲ್ಲಿ ಮರ್ಚಿಬಿಟ್ಟು ಈ ಹೋರಾಟಕ್ಕೆ ಅದೇ ಸಿಗುತ್ತೆ. ಈ ಹೋರಾಟವನ್ನು ಮುಂಚೂಣಿಯಲ್ಲಿ ತಗೊಂಡಿದ್ದಾರೆ. ತಗೊಂಡೋಗ್ತೀವಿ. ಎಲ್ಲ ಯುವ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಒಂದು ಸಂಘಟನೆಗಳಿಗೆ ತಿಳಿಸಿ ಅವರ ಬೆಂಬಲನ ಕೋರಿ ನಮ್ಮ ಒಂದು ಹೋರಾಟದ ದಿಕ್ಕು ಸರಿಯಾಗಿದೆ ಅಂತ ಗೊತ್ತಿರೋರು ಯಾರಾದ್ರೂ ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು, ನಮ್ಮ ಬೆನ್ನಿಗೆ ನಿಲ್ಬಹುದು, ನಮ್ಮ ಒಂದು ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ಬೇಡ್ಕೊಂತ ಇದೀವಿ. ಇದಂತೂ ಸತ್ಯ. ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ಯಾರು ಬಗ್ಗೋ ಇದೇ ಇಲ್ಲ, ಬಗ್ಗೋ ಅಂತ ಸಮಸ್ಯೆನೇ ಇಲ್ಲ. ತಗೊಂಡೋಗ್ತೀವಿ. ಎಲ್ಲ ಯುವ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ, ಎಲ್ಲ ಒಂದು ಸಂಘಟನೆಗಳಿಗೆ ತಿಳಿಸಿ ಅವರ ಬೆಂಬಲನ ಕೋರಿ ನಮ್ಮ ಒಂದು ಹೋರಾಟದ ದಿಕ್ಕು ಸರಿಯಾಗಿದೆ ಅಂತ ಗೊತ್ತಿರೋರು ಯಾರಾದ್ರೂ ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು, ನಮ್ಮ ಬೆನ್ನಿಗೆ ನಿಲ್ಬಹುದು, ನಮ್ಮ ಒಂದು ಸಪೋರ್ಟ್ ಮಾಡ್ಬೇಕಂತ ಎಲ್ಲರೂ ಬೇಡ್ಕೊಂತ ಇದೀವಿ. ಇದಂತೂ ಸತ್ಯ. ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ಯಾರು ಬಗ್ಗೋ ಇದೇ ಇಲ್ಲ, ಬಗ್ಗೋ ಅಂತ ಸಮಸ್ಯೆನೇ ಇಲ್ಲ. ತಗೊಂಡೋಗ್ತೀವಿ. ಎಲ್ಲ ಊರ್ ಬಿಟ್ಬಿಟ್ಟು ಬೆಂಗಳೂರು ಕಳಿಸ್ಬೇಕಾಗ್ತದೆ. ನೀವು ಊರ್ ಬಿಟ್ಟು ಬಂದಿದ್ದೀರಲ್ಲ, ಹಂಗ ನಾವು ಕಳಿಸ್ಬೇಕಾಗ್ತದೆ ಸರ್. ಏನೋ ಹೊಟ್ಟೆ ಪಡೆಗೆ ಅಲ್ಲಿ ಕಳಿಸ್ಬೇಕಾಗ್ತದೆ, ಬೆಂಗಳೂರಿಗೋ ಇನ್ನೊಂದು ಇದಕ್ಕೋ ಸ್ಟೇಟ್ಗೋ. ಯಾಕೆ ಸರ್ ಈ ತರ್ತಾ ಇದ್ದೀರಾ? ನಮಗೆ ಖಂಡಿತವಾಗ್ಲೂ ನಾವು ಈ ಪ್ರಾಜೆಕ್ಟ್ ನೀವು ಕೈ ಬಿಟ್ರೆ ಸರಿ, ಬಿಟ್ಟಿಲ್ಲ ಅಂದ್ರೆ
100% ಅದಕ್ಕೆ ಉತ್ತರ ಅಂತ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ. ನಾವಂತೂ ಈ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ಇಷ್ಟು ದಿನ ಏನೋ ಶಾಸಕರು ನಮ್ಮ ಮಾತು ಕೇಳ್ತಾರೆ, ನಮ್ಗೊಂದು ಅವಕಾಶ ಕೊಡ್ತಾರೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಬದುಕ್ತಾ ಇದ್ವಿ, ನಮ್ಮ ಶಾಸಕರು, ನಮ್ಮ ಗೌರಿಬಿದನೂರು ಶಾಸಕರು ಅಂತ. ಬಟ್ ನಿಮ್ಗೆ ಅದು ಯಾವುದು ಇಂಚಿತ ಇದು ಕೂಡ ಇಲ್ಲ ಸರ್. ನಿಮಗೆ ಕ್ಲಿಯರ್ ಆಗಿ ನಮಗೆ ಗೊತ್ತಾಗಿದೆ. 100% ಹೇಳ್ತಾ ಇದ್ದೀವಿ. ನಿಮಗೆ ನಮ್ಮ ಹೋಬಳಿ ಬಗ್ಗೆ ಆಗಲಿ, ನಮ್ಮ ರೈತರ ಬಗ್ಗೆ ಆಗಲಿ 1% ಕೂಡ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಅರ್ಥ ಆಗಿದೆ ಸರ್. ನಿಮ್ಗೇನು ನೆಕ್ಸ್ಟ್ ನಗರಿಗೆ ಹೋಗ್ಲಿ, ಗುಡಿಬಂಡೆಗೆ ಹೋಗುತ್ತೆ, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ. ಗೌರಿಬಿದನೂರು ಜನ ಚೆನ್ನಾಗಿ, ಗೌರಿಬಿದನೂರು ಅಂಟಮ್ಮಂದ್ರು ಕ್ಲಿಯರ್ ಆಗಿದ್ದಾರೆ. ಅವ್ರು ನೀರು ಬೇಕು ಅಂತ ಎಷ್ಟು ನೀಟಾಗಿ ಕೇಳ್ತಾರೆ, ನಾವು ಅಷ್ಟೇ ನೀಟಾಗಿ ಹೇಳ್ತಾ ಇದ್ದೀವಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಶ್ರೀನಿವಾಸ್, ಏನು ಗೌರಿಬಿದನೂರಿಗೆ ವಾಟದ ಹೊಸಳ್ಳಿ ಕೆರೆ ನೀರನ್ನ ಹರಿಸೋ ವಿಚಾರವಾಗಿ ವಿವಾದ ಆಗ್ತಾ ಇರುವಂತದ್ದು, ಶಂಕುಸ್ಥಾಪನೆಗೆ ಕೂಡ ಇವತ್ತು ಮುಂದಾಗಿದ್ದಾರೆ ಅಲ್ಲಿನ ಪಕ್ಷೇತರ ಶಾಸಕರು, ಸಚಿವರು ಕೂಡ ಬರ್ತಾ ಇದ್ದಾರೆ ಶಂಕುಸ್ಥಾಪನೆಗೆ. ಈ ನಡುವೆ ಕಪ್ಪು ಪಟ್ಟಿ ಪ್ರದರ್ಶನ ಆಗ್ತಾ ಇರುವಂತದ್ದು, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಹೌದು, ಈ ಹಿಂದೆ ಅಷ್ಟೇ ಸುಮಾರು ವಾಟದ ಹೊಸಳ್ಳಿ ಕೆರೆಗಳ ಸುತ್ತಮುತ್ತ ಹಳ್ಳಿಗಳಿಂದ ಬಹಳಷ್ಟು ಪ್ರತಿಭಟನೆ ಆಗಿತ್ತು. ಒಂದು ಅವರತ್ರ ಧ್ವನಿಯೂ ಸಹ ಆಗಿತ್ತು. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಮತ್ತೆ ಗುಡಿಬಂಡೆ ಮಧ್ಯೆ ಇರುವಂತಹ ವಾಟದ ಹೊಸಳ್ಳಿ ಕೆರೆಯಲ್ಲಿ ಒಂದು ಸುತ್ತಮುತ್ತ ರೈತರಿಗೆ ನೀರಿಗೆ ಒಂದು ಬೆಳೆಗೆ ಬಹಳಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ರೈತರು ಬಹಳಷ್ಟು ಸಂಕೇತವಾಗಿ ಅದನ್ನ ಆಧಾರಿತ ತಗೊಂಡು ರೈತರು ಬೆಳೆಗಳನ್ನ ಇಟ್ಕೊಂತಿದ್ರು. ಆದ್ರೆ ಗೌರಿಬಿದನೂರಿನಲ್ಲಿ ಇಂದು ಬುಗಿಲುತ್ತಿರುವ ರೈತ ಕಿಚ್ಚ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೈತ ವಿರೋಧ ನಡುವೆಯೂ ಶಂಕುಸ್ಥಾಪನೆ ಮುಂದಾದ ಶಾಸಕ ಪುಟ್ಟಸ್ವಾಮಿಗೌಡ ಅಂತ ಹೇಳ್ಬೋದು. ಯಾಕಂದ್ರೆ ವಾಟದ ಹೊಸಳ್ಳಿ ಕೆರೆಯಿಂದ ಹಿಡಿದು ಗೌರಿಬಿದನೂರಿಗೆ ಒಂದು ಅಂತರ್ಜಲ ಪೈಪ್ಲೈನ್ ಆಗ್ಬೇಕಂತ ಹೇಳಿ ಏನು ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಒಂದು ಶಂಕುಸ್ಥಾಪನೆಗೆ ಇದ್ ಮಾಡಿರ್ತಾರೆ. ಆದ್ರೆ ಆ ವಾಟದ ಹೊಸಳ್ಳಿ ಕೆರೆಯ ಸುತ್ತಮುತ್ತ 14ರಿಂದ 20 ಹಳ್ಳಿಗಳು ಸಹ ನಾವು ಯಾವುದೇ ಕಾರಣಕ್ಕೂ ಗೌರಿಬಿದನೂರಿಗೆ ನೀರು ಬಿಡಲ್ಲ, ಇದು ನಮ್ಮ ತಲಾತಲಾಂತರದಿಂದ ನಮ್ಮ ವ್ಯವಸಾಯಕ್ಕೆ ಬಳಸಿಕೊಳ್ಳುವ ನೀರಾಗಿದೆ ಅಂತ ಹೇಳಿ ರೈತರು ಒಂದು ಕಡೆ ಆದ್ರೆ, ಇನ್ನು ಪಕ್ಷೇತರ ಅಭ್ಯರ್ಥಿ ಏನು ಪುಟ್ಟಸ್ವಾಮಿಗೌಡರು ಸಹ ಈ ರೈತರ ಬಗ್ಗೆ ಯಾವುದೊಂದು ಕಾಳಜಿ ಇಲ್ಲದೆ ವಾಟದ ಹೊಸಳ್ಳಿ ಕೆರೆಯಿಂದ ಗೌರಿಬಿದನೂರಿಗೆ ನೀರು ಹರಿಯುವುದಕ್ಕೆ ಇವತ್ತಿನ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತದ್ದು. ಇನ್ನು ಗೌರಿಬಿದನೂರು ವಲಯದ ಗೋಟಕಪುರದಲ್ಲಿ ಬಳಿ ಗ್ರಾಮದ ಒಂದು ಸಿದ್ಧತೆಯನ್ನು ನಡೆಸಿರುವಂತದ್ದು. ಇನ್ನು ನಗರದ ಹೋಬಳಿಯ 16 ಹಳ್ಳಿಗಳಿಗೆ ಜೀವನಾಡಿಯಾಗಿರುವ ವಾಟದ ಹೊಸಳ್ಳಿ ಕೆರೆ ಅಂತಾನೆ ಹೇಳ್ಬಹುದು. ಇನ್ನು ರೈತ ವಿರೋಧಿ ನಡುವೆಯೂ ಸಹ ಪುಟ್ಟಸ್ವಾಮಿಗೌಡರು ಇವತ್ತಿನ ಒಂದು 2 ಗಂಟೆ ಸಚಿವರ ಒಂದು ಸಮ್ಮುಖದಲ್ಲಿ 2 ಗಂಟೆಯಲ್ಲಿ ಆ ಒಂದು ಪೈಪ್ಲೈನ್ ಮುಖಾಂತರ ಹರಿಯುವುದಕ್ಕೆ ಒಂದು ಗುದ್ದಲಿ ಪೂಜೆ ಶಂಕುಸ್ಥಾಪನೆ ಈ ಒಂದು ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ಕೆ ಸಚಿವ ಕಾರ್ಯಕ್ರಮದಲ್ಲಿ ಸಹ ಕಪ್ಪು ಪಟ್ಟಿ ಧರಿಸಿ ಬಹಳಷ್ಟು ರೈತರು ಈ ಹಿಂದೆ ಸಹ ಪ್ರತಿಭಟನೆ ಮಾಡಿದ್ರು. ಆದ್ರೆ ಈ ಒಂದು ಪಕ್ಷೇತರ ಅಭ್ಯರ್ಥಿ ಮತ್ತೆ ಈ ಸರ್ಕಾರ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಪೈಪ್ಲೈನ್ಗೆ ಮುಂದಾಗಿರುವಂತದ್ದು. ಇದಕ್ಕೆ ಏನು ಪಕ್ಷೇತರ ಅಭ್ಯರ್ಥಿ ಸಹ ಮತ್ತೆ ಸಚಿವರು ಸೇರಿಕೊಂಡು ಇವತ್ತು ಇದಕ್ಕೆ ಗುದ್ದಲಿ ಪೂಜೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿರುವಂತದ್ದು. ಆದ್ರೆ ವಾಟದ ಹೊಸಳ್ಳಿ ಕೆರೆಯ ಸುತ್ತಮುತ್ತ ಹಳ್ಳಿಗಳು ಸಹ ಏನು ಸಚಿವರು ಮತ್ತು ಶಾಸಕರ ಮುಂದೆ ಬಹಳಷ್ಟು ಒಂದ್ ಸ್ವಲ್ಪ ಗಲಾಟೆ ಆಗುವಂತಹ ಮತ್ತು ಪ್ರತಿಭಟನೆ ಕೂರುವಂತದ್ದು ಸಾಧ್ಯತೆಗಳು ಹೆಚ್ಚಾಗಿಯೇ ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಶ್ರೀನಿವಾಸ್, ಇದು ಕೇವಲ ಕುಡಿಯುವ ನೀರಿಗಾಗಿ ಮಾತ್ರ ಬಳಸುವಂತಹ ಕೆರೆಯ ವಾಟದ ಹೊಸಳ್ಳಿ ಕೆರೆ, ಅಥವಾ ಕೃಷಿ ಚಟುವಟಿಕೆಗಳಿಗೂ ಕೂಡ ಸುತ್ತಮುತ್ತಲಿನ 10-20 ಹಳ್ಳಿಯ ಜನರು ಅದನ್ನ ಬಳಸ್ತಾರಾ, ಹೇಗೆ ಅಂತ? ಖಂಡಿತವಾಗಿಯೂ ಇದೆ. ಏನಿದು ವಾಟದ ಹೊಸಳ್ಳಿ ಅಂದ್ರೆ ಸುಮಾರು ವರ್ಷಗಳಿಂದ ಸಹ ಆ ಸುತ್ತಮುತ್ತ ಹಳ್ಳಿಗಳಿರುವಂತಹ ಒಂದು ವ್ಯವಸಾಯಕ್ಕೆ ಮತ್ತೆ ವ್ಯವಸಾಯಿಕ ಉತ್ಪನ್ನಗಳಿಗೆ ಮಾತ್ರ ಒಂದು ನೀರಿನ ಒಂದು ಚಟುವಟಿಕೆಗಳಾಗಿ ಯೂಸ್ ಮಾಡ್ಕೊತಿದ್ರು. ಆದ್ರೆ ಆ ನೀರು ಈಗ ಗೌರಿಬಿದನೂರು ಕಡೆ ಹೋದಾಗ ಇಲ್ಲಿ ನಮಗೆ ಏನು ಇಲ್ದಂಗೆ ನಾವು ಬೆಳೆಗಳಿಗೆ ಕಷ್ಟ ಆಗುತ್ತೆ. ನಮ್ಮ ಈ ಸುತ್ತಮುತ್ತ ಹಳ್ಳಿಗಳು ಸಹ ಒಂದು ನೀರಿಲ್ಲದೆ ರೈತರಿಗೆ ಬಹಳಷ್ಟು ಸಂಕಟ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಹ ಇವತ್ತು ರೈತರು ಇದ್ದಾರೆ. ಆದ್ರೆ ಇತರ ಪಕ್ಷೇತರ ಅಭ್ಯರ್ಥಿ ಸಹ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಆದ್ರೆ ರೈತರು ಸುಮಾರು ಒಂದು 15ರಿಂದ 20 ಹಳ್ಳಿಗಳು ಸಹ ಒಂದು ರೈತರ ಕೃಷಿ ಧಾರಿತವಾಗಿ ಆ ನೀರನ್ನು ನಂಬ್ಕೊಂಡು ಜೀವನ ನಡೆಸಿರುವಂತದ್ದು. ಹಾಗಾಗಿ ಈ ನೀರು ನಾವು ಎಲ್ಲೂ ಬಿಡಲ್ಲ, ನಾವು ಪ್ರಾಣವಾದ್ರೂ ಬಿಡದೆವು, ನೀರು ಬಿಡುವುದಲ್ಲ ಅಂತೇಳಿ ಬಹಳಷ್ಟು ಹಿಂದೆ ಸಹ ಪ್ರತಿಭಟನೆ ಆಗಲಾಗಿತ್ತು. ಆದ್ರೆ ಅದನ್ನ ಡೋಂಟ್ ಕೇರ್ ಅನ್ನದ ಶಾಸಕರು ಇವತ್ತು ಗುದ್ದಲಿ ಪೂಜೆಗೆ ಮಾಡುವುದಕ್ಕೆ ಬರ್ತಿದ್ದಾರೆ. ವಿದ್ಯಾ, ಶ್ರೀನಿವಾಸ್, ಈ ವಾಟದ ಹೊಸಳ್ಳಿ ಕೆರೆಯಿಂದ ಗೌರಿಬಿದನೂರಿಗೆ ಎಷ್ಟು ಕಿಲೋಮೀಟರ್, ಅಂದ್ರೆ ಎಷ್ಟು ಮೀಟರ್ ಅಥವಾ ಕಿಲೋಮೀಟರ್ ಅಂತರ ಇದೆ? ಪೈಪ್ಲೈನ್ ಎಷ್ಟು ಉದ್ದ ಹಾಕೋದಕ್ಕೆ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ ಅವರು? ಸರಿಸುಮಾರು ವಾಟದ ಹೊಸಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ಸರಿಸುಮಾರು 9ರಿಂದ 10 ಕಿಲೋಮೀಟರ್ ಆಗುತ್ತೆ. ಆದ್ರೆ ಪೈಪ್ಲೈನ್ ಮುಖಾಂತರ
ಏನು ಆ ಗೌರಿಬಿದನೂರು ನಗರಕ್ಕೆ ಕುಡಿಯೋ ನೀರಲ್ಲದೆ ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ನೀರನ್ನು ಯೂಸ್ ಮಾಡ್ಕೊಂಡಿರೋದು. ಆದ್ರೆ ಈ ನೀರನ್ನು ಬಿಟ್ರೆ ಸರಿಸುಮಾರು 9 ಕಿಲೋಮೀಟರ್ ಇಂದ ಪೈಪ್ ಲೈನ್ ಮುಖಾಂತರ ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದನೂರಿನಕ್ಕೆ ಹರಿಯುವಂತಹ ಒಂದು ಶಂಕುಸ್ಥಾಪನೆ ಇದಾಗಿರುವಂತದ್ದು. ವಿದ್ಯಾ, ಗೌರಿಬಿದನೂರಿಗೆ ಈಗಾಗ್ಲೇ ಏನು ಒಂದು ರೀತಿಯಲ್ಲಿ ಹರಿತಾ ಇದೆಯಾ ಈ ವಾಟದ ಹೊಸಳ್ಳಿಯಿಂದ ನೀರು? ಖಂಡಿತವಾಗಿಯೂ ಇದ್ದ ಏನು ಈ ಗೌರಿಬಿದನೂರು ಸಹ ಪಿನಾಕಿನಿ ನದಿ ಇತ್ತು. ಪಿನಾಕಿನಿ ನದಿ ನೀರು ಒಂದು ಕಡಿಮೆ ಆದ ಒಂದು ಹಿನ್ನೆಲೆಯಲ್ಲಿ ಇವಾಗ ವಾಟದೋಸಳ್ಳಿ ಕೆರೆಗೆ ಶಾಸಕರಾದಂತಹ ಅವರು ಪುಟ್ಟಸ್ವಾಮಿಗೌಡರು ಈ ಒಂದು ಅನುದಾನವನ್ನು ತಂದಿರುವಂತದ್ದು. ಇಲ್ಲಿವರೆಗೆ ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದನೂರಿಗೆ ಯಾವುದೇ ನೀರು ಹರಿಯುತ್ತಿರಲಿಲ್ಲ. ಆದ್ರೆ ಇವಾಗ ಗುದ್ಲಿ ಪೂಜೆ ಮುಖಾಂತರ ಈಗ ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದನೂರಿಗೆ ನೀರು ಹರಿಯುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಇದು ಪ್ರಮುಖವಾಗಿ ರೈತರು ಬಹಳಷ್ಟು ಒಂದು ಆಪೇಕ್ಷೆಯನ್ನು ಪಡೆಯುವಂತದ್ದು. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿ ಅವ್ರ ಹತ್ರ ಧರಣಿ ಮಾಡಿದ್ರು, ಮತ್ತೆ 3-4 ಬಾರಿ ಧರಣಿ ಮಾಡಿದ್ರು ಸಹ ಅಧಿಕಾರಿಗಳು ಇವರಿಗೆ ರೈತರಿಗೆ ಯಾವುದೇ ತರ ಸ್ಪಂದನೆ ಇಲ್ಲ. ಮತ್ತೆ ರಾಜ್ಯ ಸರ್ಕಾರದ ಒಂದು ಅನುದಾನಿತವಾಗಿಯೇ ಈ ಒಂದು ಕಾರ್ಯ ನಡೆಯುತ್ತಿದೆ ಅಂತೇಳಿ ಒಂದು ಮಾಹಿತಿ ಬಂದಿರುವಂತದ್ದು. ವಿದ್ಯಾ, ಓಕೆ ಶ್ರೀನಿವಾಸ್, ಅಂದ್ರೆ ವಾಟದ ಹೊಸಳ್ಳಿ ಮತ್ತು ಸುತ್ತಮುತ್ತಲಿನ ಹತ್ತಳ್ಳಿಗಳ ಜನರ ಕಷ್ಟ ಅರ್ಥ ಆಗುತ್ತೆ. ಆದ್ರೆ ಈ ಗೌರಿಬಿದನೂರಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜಿದ್ದಿಗೆ ಬಿದ್ದಿದ್ದಾರೆ ಶಾಸಕರು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಅನುಮತಿಯನ್ನ ಪಡೆದಿದ್ದಾರಾ? ಅದಕ್ಕೇನು DPR ಆತರ ಏನು ಬೇಕಾಗತ್ತಾ ಇಲ್ವಾ? ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಖಂಡಿತವಾಗಿಯೂ ಇದೇನು ಇದು ಬಹಳಷ್ಟು ಒಂದು ಏನು ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಸಹ ಈ ಒಂದು ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಿದ ನಂತರ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಒಂದು ರೈತರು ಒಂದು ಗೋಳಾದ್ರೆ ಪಕ್ಷೇತರ ಅಭ್ಯರ್ಥಿ ವಾಟದೋಸಳ್ಳಿ ಕೆರೆಯಿಂದ ನೀರು ಬರಲೇಬೇಕಂತೇಳಿ ಪಟ್ಟು ಹಿಡಿದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರದ ಅನುಮತಿಯ ಮೇರೆಗೆ ಈ ಒಂದು ಪೈಪ್ ಲೈನ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಕಾರ್ಯಕ್ಕೆ ಬಹಳಷ್ಟು ಬಿಗಿ ಬಂದೋಬಸ್ತ್ ಪೊಲೀಸರು ಸಹ ಇರುವಂತ ಒಂದು ಚಾನ್ಸಸ್ ಹೆಚ್ಚಾಗಿನೇ ಇರುತ್ತೆ ಅಂತ ಹೇಳ್ಬೋದು. ಏನು ಇವತ್ತು ವಾಟದೋಸಳ್ಳಿ ಕೆರೆಯಿಂದ ಗೌರಿಬಿದನೂರಕ್ಕೆ ಪೈಪ್ ಲೈನ್ ಮುಖಾಂತರ ಒಂದು ಗುದ್ದಲಿ ಪೂಜೆ ಮಾಡುವಂತ ಒಂದು ಸನ್ನಿವೇಶ ಇವತ್ತು ಬಂದಿರುವಂತದ್ದು. ಆದ್ರೆ ಇವತ್ತು ರೈತರ ಒಂದು ಕಡೆ ಆದ್ರೆ ಇನ್ನು ಪುಟ್ಟಸ್ವಾಮಿಗೌಡರ ಒಂದು ಬರಲೇಬೇಕು ಒಂದು ಹಂತದಲ್ಲಿ ಅಂತೇಳಿ ಇವತ್ತು ಒಂದು ಪಟ್ಟು ಹಿಡಿದಿರುವಂತದ್ದು. ಒಟ್ಟಾರೆಯಾಗಿ ರೈತರಿಗೆ ಸರ್ಕಾರ ಎಲ್ಲೋ ಒಂದು ಕಡೆ ಕಣ್ಣು ಮುಚ್ಚಿ ಕೂತಿದೆ ಅನ್ನುವಂತ ವಿಚಾರ ಕೇಳಿ ಬಂತಿರುವಂತದ್ದು. ವಿದ್ಯಾ, ಓಕೆ, ಅಂದ್ರೆ ರೈತರು ಕಪ್ಪು ಪಟ್ಟಿ ಧರಿಸಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಇವತ್ತು? ಪ್ರಮುಖವಾಗಿದ್ದೀವಿ. ಯಾಕಂದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ, ಯಾಕಂದ್ರೆ ಈ ಪುಟ್ಟಸ್ವಾಮಿಗೌಡರು ಈ ಹಿಂದೆ ಸಹ ಏನು ಈ ವಾಟದೋಸಳ್ಳಿ ಕೆರೆಯಿಂದ ನೀರು ಗೌರಿಬಿದನೂರಿಗೆ ಹರಿಬೇಕು ಅಂತ ಅಂದಾಗ್ಲೇ ಸಹ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ಪ್ರತಿಭಟನೆ ಮಾಡಿದ್ರು. ಅದೇ ಇವತ್ತು ಗುದ್ದಲಿ ಪೂಜೆ ನಡೀತಿದೆ. ಗುದ್ದಲಿ ಪೂಜೆ ಮುಖಾಂತರ ಬಹಳಷ್ಟು ಇವತ್ತು ಕಪ್ಪು ಪಟ್ಟಿ ಧರಿಸಿ ಬಹಳಷ್ಟು ರೈತರು ಬರುವಂತಹ ನಿರೀಕ್ಷೆ ಹೆಚ್ಚಾಗಿದೆ. ಆದ್ರಿಂದ ಏನು ಸಹ ಸುತ್ತಮುತ್ತ ಹಳ್ಳಿಗಳಿಂದ ಬರುವಂತ ರೈತರಿಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಹ ಬೇಗಿ ಬಂದೋಬಸ್ತ್ ಪೊಲೀಸರು ಸಹ ಬಂದಿದ್ದಾರೆ ಅನ್ನೋಂತ ಮಾಹಿತಿ ಬಂದಿದೆ. ಆದ್ರೆ ಏನು ಸಚಿವರು ಬಂದ ತದನಂತರ ಏನು ನಗರಾಭಿವೃದ್ಧಿ ಸಚಿವರು ಬಂದು ಗುದ್ದಲಿ ಪೂಜೆ ಮಾಡಿದ ನಂತರ ಆಮೇಲೆ ರೈತರು ಬರಬಹುದು ಅನ್ನುವಂತ ಮಾತುಗಳು ಸಹ ಇಲ್ಲಿ ಕೇಳಿಪಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ರೈತರಿಗೆ ಅನ್ಯಾಯ ಆಗುತ್ತಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.